ಹುಟ್ಟಿದ್ದು ಕುಂದಾಪುರ, ಬೆಳೆದಿದ್ದು ಬೆಂಗಳೂರು. ಶ್ರಾವಣಿ ಸುಬ್ರಹ್ಮಣ್ಯದ ಸುಬ್ಬು ಕಿರುತೆರೆಯಲ್ಲಿ ಹೀರೋ ಆಗಿದ್ದೇಗೆ? ಪೋಷಕ ಪಾತ್ರಗಳ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ನಟ ಅಮೋಘ್ ಆದಿತ್ಯ ಇಂದು ಹ್ಯಾಂಡ್ಸಮ್ ಹುಡುಗ ಹೀರೋ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬ್ರಹ್ಮಣ್ಯನಾಗಿ ನಟಿಸಿ ಕಿರುತೆರೆ ವೀಕ್ಷಕರನ್ನು ಅಮೋಘ ಆದಿತ್ಯ ರಂಜಿಸುತ್ತಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ನಾಯಕ ಸುಬ್ರಹ್ಮಣ್ಯನಿಗಾಗಿ ಅಮೋಘ ಆದಿತ್ಯ ನಟಿಸುತ್ತಿದ್ದಾರೆ. ಸುಬ್ಬು ಅಲಿಯಾಸ್ ಸುಬ್ರಹ್ಮಣ್ಯನಾಗಿ ಕಿರುಪರದೆಯಲ್ಲಿ ಸಖತ್ ಸದ್ದು ಮಾಡುತ್ತಿರುವ ಈ ಚಾಕ್ಲೇಟ್ ಹುಡುಗನ ಹುಟ್ಟೂರು ಉಡುಪಿ ಜಿಲ್ಲೆಯ ಕುಂದಾಪುರ. ಮಹಾನಗರಿ ಬೆಂಗಳೂರಿನಲ್ಲಿ ಬೆಳೆದಿರುವ ಈತ ಪದವೀಧರ ಹೌದು. ಬೆಂಗಳೂರಿನ ಜಯನಗರದಲ್ಲಿರುವ ವಿಜಯ ಕಾಲೇಜಿನಲ್ಲಿ ಕಲಿಯುತ್ತಿರುವ ಅಮೋಘ್ ಆದಿತ್ಯ ಬಿಕಾಂ ಪದವಿಯನ್ನು ಪಡೆದಿರುವ ಹುಡುಗ. ಮೊದಲಿನಿಂದಲೂ ರಂಗಭೂಮಿಯ ನಂಟು ಹೊಂದಿದ್ದ ಅಮೋಘ ಆದಿತ್ಯ ಕಿರುತೆರೆಗೆ ಕಾಲಿಟ್ಟಿದ್ದು ಶಾಂತಂ ಪಾಪ ಧಾರಾವಾಹಿಯ ಮೂಲಕ. ತದನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೂಮಳೆ, ದೊರೆಸಾನಿ ಧಾರಾವಾಹಿಗಳಲ್ಲಿ ನಟಿಸಿರುವ ಇವರು ನಟನೆಯ ಮೂಲಕ ಕಿರುತೆರೆಯಲ್ಲಿ ಮನೆ ಮಾತಾದರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸತ್ಯ ಧಾರಾವಾಹಿಯಲ್ಲಿಯೂ ಅಮೋಘ ಆದಿತ್ಯ ನಟಿಸಿದ್ದರು. ನಾಯಕ ಕಾರ್ತಿಕ್ ಚಿಕ್ಕಪ್ಪನ ಮಗಳು ರಿತು ಪ್ರಿಯಕರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಪ್ರಬುದ್ಧತೆ ತುಂಬಿದ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಂಡ ಅಮೋಘ ಅಲ್ಲೂ ವೀಕ್ಷಕರ ಮನಸೆಳೆದರು. ತದನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗೀತಾ ಧಾರಾವಾಹಿಯಲ್ಲಿ ನಾಯಕ ವಿಜಯ್ ತಂಗಿ ಶ್ರುತಿ ಪ್ರಿಯಕರನಾಗಿ ಅಮೋಘ ನಟಿಸಿದ್ದರು. ಇದರಲ್ಲಿ ಅದೇ ಮೊದಲ ಬಾರಿಗೆ ಸೈಕೋಪಾತ್ ಪಾತ್ರದ ಮೂಲಕ ಕಿರುತೆರೆಗೆ ಮಿಂಚಿದ್ದರು. ಅಂತರಪಟ, ಲಕ್ಷ್ಮಿ ಟಿಫನ್ ರೂಮ್ ಹೀಗೆ ಬೆರಳೆಣಿಕೆಯಷ್ಟು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಅಮೋಘ ಆದಿತ್ಯ ಇದೀಗ ನಾಯಕರಾಗಿ ಬಡ್ತಿಯನ್ನು ಕೂಡ ಪಡೆದಿದ್ದಾರೆ. ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕರಾಗಿ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅಮೋಘ ಆದಿತ್ಯ ಇಂದು ವೀಕ್ಷಕರ ಪಾಲಿಗೆ ಪ್ರೀತಿಯ ಸುಬ್ಬು. ಅಷ್ಟರ ಮಟ್ಟಿಗೆ ಆ ಪಾತ್ರ ವೀಕ್ಷಕರ ಮನಸೆಳೆದಿದೆ. ಆದರೆ ಅಮೋಘ ಅವರು ನಟನೆಗೆ ಕಾಲಿಟ್ಟ ಆರಂಭದ ದಿನಗಳಲ್ಲಿ ಮನೆಯವರು ಪ್ರೋತ್ಸಾಹ ನೀಡುತ್ತಿರಲಿಲ್ಲವಂತೆ. ಬದಲಿಗೆ ಬಣ್ಣದ ಲೋಕದ ನಂಟು ನಮ್ಮವಂತವರಿಗಲ್ಲ, ಅದು ಎಲ್ಲ ಕೈ ಜಿಲ್ಲಿ ದುಡ್ಡು ಇದ್ದವರಿಗೆ ಎಂದು ಹೇಳುತ್ತಿದ್ದರಂತೆ. ತಂಗಿ ಮತ್ತು ಸ್ನೇಹಿತರು ಬೆಂಬಲ ನೀಡಿ ಪ್ರೋತ್ಸಾಹದಿಂದ ನಟನೆಗೆ ಕಾಲಿಟ್ಟ ಅಮೋಘ ಇಂದು ಇಲ್ಲಿ ಜನಪ್ರಿಯತೆ ಗಿಟ್ಟಿಸಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೂ ಮೊದಲು ಒಂದು ಧಾರಾವಾಹಿಗೆ ಅಮೋಘ ಆದಿತ್ಯ ಆಡಿಷನ್ ನೀಡಿದ್ದರು. ವಿಪರ್ಯಾಸವೆಂದರೆ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ಸಂಖ್ಯೆಯ ಫಾಲೋವರ್ಸ್ ಇಲ್ಲ ಎಂಬ ಕಾರಣದಿಂದ ಆಯ್ಕೆ ಮಾಡಿರಲಂತೆ. ಈ ವಿಷಯವನ್ನು ಈ ಹಿಂದೆ ನಡೆದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸುಬ್ಬು ಪಾತ್ರಕ್ಕೆ ಅಮೋಘ ಆದಿತ್ಯ ಆಯ್ಕೆಯಾಗದಷ್ಟು ಅಷ್ಟೇ ಧಾರಾವಾಹಿ ಶುರುವಾದ ಆರಂಭದ ದಿನಗಳಲ್ಲಿ ನಾಯಕನನ್ನು ಬದಲಾಯಿಸಿ ಎಂಬ ಮಾತುಗಳು ಕೇಳಿಬಂತಿತ್ತಂತೆ. ದಿನ ಕಳೆದಂತೆ ಕಿರುತೆರೆ ವೀಕ್ಷಕರು ಸುಬ್ಬುವನ್ನು ಮೆಚ್ಚಿಕೊಂಡಿದ್ದಾರೆ. ಅಮೋಘ ಅವರ ನಟನೆಯನ್ನು ಒಪ್ಪಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಅಮೋಘ ಆದಿತ್ಯ ಅವರ ನಟನೆ ಮೂಲಕ ಗುರುತಿಸಿಕೊಂಡಿರುವುದಂತೂ ನಿಜ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ for more videos.